ಬೆಳಗಾವಿ ಜಿಲ್ಲಾ ಕೇಂದ್ರ, ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ ತುಂಬಾ ಸಂಪರ್ಕ ದೂರ ಇರುವಂತಹ ಏನು ಅಲ್ಲ ಪ್ರದೇಶಗಳಿದ್ದಾವೆ. ಅವುಗಳನ್ನ ನಾವು ಜಿಲ್ಲೆಗಳನ್ನಾಗಿ ವಿಂಗಡಿಸಿದ್ರೆ ಆಡಳಿತಾತ್ಮಕವಾಗಿ ತುಂಬಾ ಈಸಿ ಆಗುತ್ತೆ ಅಂತ. ಸೊ ಈಗ ನೀವು ಹತ್ತತ್ರ ಇರೋರು, ಇವಾಗ ಬೈಲಹೊಂಗಲದವ್ರು ಹತ್ರ ಇರೋರು ನೀವು ನಮ್ಮೊಂದ್ ಜಿಲ್ಲೆ ಆಗ್ಬೇಕು, ಹಿಂಗ್ ಮಾಡ್ಕೋತ ಹೋದ್ರೆ ಸರ್ ಎಷ್ಟು ಜಿಲ್ಲೆ ಹೊಡಿತೀರ ನೀವು ಸರ್? ಈಗ ಬೆಳಗಾವಿ ಜಿಲ್ಲೆನ ಈಗ 4 ಭಾಗ ಮಾಡ್ಬೇಕಂತ ನಿಂತಾರ್ರಿ ಸರ್. 4 ಭಾಗ ಬೆಳಗಾವಿ ಜಿಲ್ಲೆ ಹೊಡೆಯುವಂತ ಕೆಲಸ ಆಗ್ಬಾರ್ದು. ಅಖಂಡ ಬೆಳಗಾವಿ ಇರ್ಬೇಕನ್ನುವಂತ ನಮ್ದು ಸುಮಾರು 20 ವರ್ಷದ ಹತ್ರ ಹೋರಾಟ ಇದೆ. ಯಾಕಂದ್ರೆ ಇದು ಬೆಳಗಾವಿ ವಿಭಜನೆ ಆದ್ರೆ ಇದು 50 ಕಿಲೋಮೀಟರ್ದಲ್ಲಿ ಒಂದು 40 ಕಿಲೋಮೀಟರ್ದಲ್ಲಿ ಒಂದು ತಾಲೂಕುಗಳಿದಾವೆ. ಅದು ಬೆಳಗಾವಿ ಹೊಡೆದ್ರ ನಂತರ ಬೆಳಗಾವಿ ಏನು ಉಳಿಯುವಂತ ಇರೋದಿಲ್ಲ. ನಾಳೆಗೆ ಬೆಳಗಾವಿ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಆದರೆ ಇವ್ರಿಗೆ ಬೆಳಗಾವಿ ಹೊಡೆಯುವಂಥ ಕೆಲಸ ಬೇಕಾದ್ರೆ ವಿಭಜನೆ ಬೇಕಾದರೆ ಬೈಲುಂಗಲ್ ಕೇಳ್ತಾ ಇದ್ದಾರೆ, ಗೋಕಾಕ್ ಕೇಳ್ತಾ ಇದ್ದಾರೆ, ಚಿಕ್ಕೋಡಿ ಕೇಳ್ತಾ ಇದ್ದಾರೆ, ಹತ್ತನಿ ಕೇಳ್ತಾ ಇದ್ದಾರೆ. ಇವ್ 4 ಜಿಲ್ಲೆನ ಕೊಟ್ಟುಬಿಡಿ. ಇವ್ರಿಗೆ ಜಿಲ್ಲೆ ಬೇಕಾದ್ರೆ 4 ಜಿಲ್ಲೆ ಕೊಡಿ. ಬೆಳಗಾವಿ ಜಿಲ್ಲೆಯನ್ನು ತಾಲೂಕಲ್ಲಿ ಉಳಿದಂಗೆ ಆಗ್ತಿದೆ. ನಾಳೆ ಬೆಳಗಾವಿ ಉಳಿದ್ರ ನಂತರ ಬೆಳಗಾವಿ ಏನು ಮಾಡಬೇಕಾಗಿದೆ? ಮಹಾರಾಷ್ಟ್ರದಾರು ಗಡಿ ವಿವಾದ ಬಗ್ಗೆ ನಾವು ಬಡದಾಡ್ತಾ ಇದೀವಿ, ಸಾಯ್ತಾ ಇದೀವಿ. ನಾವು ದಿನಾ ಹೋರಾಟ ಅಲ್ಲಿ ನಡೀತಾ ಇದೆ. 190 ಕಿಲೋಮೀಟರ್ ಬಂದು ಅಬ್ಬಬ್ಬ ಅಂದ್ರೆ 4 ತಾಸು ಬರಾಕ, 4 ತಾಸು ಹೋಗಾಕ, ಇಡೀ ಒಂದು ದಿನ ಆತ ಏನಾದ್ರೂ ಕೆಲಸ ಮಾಡ್ಕೊಳ್ಬೇಕಂದ್ರೆ ಓಡಾಡ್ಬೇಕು. ದೂರ ಆಗ್ಬಹುದು, ಹತ್ತನಿ ಮಾತ್ರ ದೂರ ಆಗ್ಬಹುದು. 150 ಕಿಲೋಮೀಟರ್ ಆಗ್ತಿದೆ. ಈಗ ಅವ್ರೆ ಅಂತಾರ 110 ಕಿಲೋಮೀಟರ್ ಅಂತ ಅವ್ರು ಹೇಳ್ತಾರೆ. ಇಲ್ಲಿರುವಂತ ಆಡಳಿತ ಅವ್ರಿಗೆ RTO ಕಚೇರಿ ಇರಬೇಕು, ಮತ್ತು ಕೋರ್ಟ್ ಇದೆ, ಅಲ್ಲಿ ಶೈಕ್ಷಣಿಕ ಕ್ಷೇತ್ರ ಇದೆ. ಈಗ ಆಲ್ರೆಡಿ ಸ್ಥಳಾಂತರ ಮಾಡ್ಲಿ, ಇವರು ಆಡಳಿತ ವರ್ಗವನ್ನು ಸ್ಥಳಾಂತರ ಮಾಡ್ಲಿ. ಇವ್ರು ಜಿಲ್ಲೆ ವಿಭಜನೆ ಬೇಕಂತ ಯಾಕೆ ಎಕ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ಇದೇನಂದ್ರೆ ಈ ಸಣ್ಣ ಏನು ಈ ಪ್ರಾದೇಶಿಕ ಅಸಮತೋಲನ ಏನಿದೆ ಸರ್, ಅಧಿಕಾರ ವಿಕೇಂದ್ರೀಕರಣ ಆಗ್ಲಿಲ್ಲ ಅಂದ್ರೆ ಜನರಿಗೆ ತೊಂದರೆ. ನೀವು ಬೆಳಗಾವಿಯಲ್ಲಿ ಇರ್ತೀರಿ, ಹಾಗಾಗಿ ಬೆಳಗಾವಿ ಜನರಿಗೆ ಅದು ತುಂಬಾ ಕಷ್ಟ ಅಂತ ಅನ್ಸೋದಿಲ್ಲ. ಆದರೆ ಬೆಳಗಾವಿ ಜಿಲ್ಲಾ ಕೇಂದ್ರಗಳಿಂದ ತುಂಬಾ ದೂರ ಇರುವಂತಹ ಜನ ಪಡ್ತಾ ಇರುವಂತಹ ಕಷ್ಟ ಅದು ನಿಮಗೆ ಗೊತ್ತಾಗಲ್ವಾ? ಅಲ್ರಿ ಮೇಡಮ್, ಈಗ 2004ರಲ್ಲಿ ನಿಮಗ್ ಪ್ರಾಬ್ಲಮ್ ಇರೋದೇನು? MES ಅವರ ಉಪಟಳ ಜಾಸ್ತಿ ಆಗುತ್ತೆ ಅಂತನಾ, ಅಥವಾ ಆಗ್ಬಾರ್ದು? ಈಗ MES ಅವ್ರು ಎಲ್ಲದಾರ್ರಿ ಸರ್? ಮೊನ್ನೆ ಹುಡುಕಾಡಿದ್ರು 10 ಜನ ಸಿಗ್ಲಿಲ್ಲ ಅಲ್ರಿ ಸರ್? ಮೇಡಮ್, ಅದು ಏನಾಗ ಇವ್ರು ಜಿಲ್ಲೆ ಯಾಕೆ ವಿಭಜನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್, ಜಿಲ್ಲೆಗಳ ವಿಭಜನೆ ಬೇಕಾ? ಅಖಂಡ ಬೆಳಗಾವಿ ಇದ್ದರೆ ಮಾತ್ರ ನಾವು ಹೊರಗಿನವರಿಂದ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಕರವೇ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಯಿತು ಅಂದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಹಕ್ಕಿದೆ. ಆ ದೃಷ್ಟಿಯಿಂದ ನಾವು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಈಗಾಗಲೇ ನಮಗೆ 55 ಕಚೇರಿಗಳು ಈಗಾಗಲೇ ಬೆಳಗಾವಿಯಿಂದ ಎಲ್ಲ ಈ ಕಚೇರಿಗಳು ನಮ್ಮಲ್ಲಿ ಬಂದಿವೆ. ಇನ್ನು 3 ಕಚೇರಿಗಳು ನಮಗೆ ಬರಬೇಕು. ಒಂದು ಕಲೆಕ್ಟರ್ ಕಚೇರಿ ಬರಬೇಕು, ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು, ಜೊತೆಗೆ ಭೌಗೋಳಿಕ ವಿಸ್ತರಣೆ ಸಾಕಷ್ಟಿದೆ. ಸುಮಾರು ನಮಗೆ 25 ಲಕ್ಷ ಜನರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇವತ್ತು ನಮಗೆ 5 ನದಿಗಳು ಹರಿತಾ ಇವೆ, ಆದ್ರೆ ಕುಡಿಲಿಕ್ಕೆ ನೀರಿಲ್ಲ. 5 ನದಿಗಳು ಮಹಾಪೂರ್ ಬಂತು ಅಂದ್ರೆ ನಾವೆಲ್ಲ ಗುಳೆ ಕಟ್ಕೊಂಡು ಹೋಗ್ಬೇಕು. ಬರಗಾಲ ಬಂತಂದ್ರೆ ಟ್ಯಾಂಕರ್ಲೆ ನೀರು ಕೊಡ್ಬೇಕಾಗ್ತಾ ಇದೆ. ಆ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಜಿಲ್ಲೆ ಆಗಬಾರದಂತ ನೀವು 3 ಜನರಲ್ಲಿ ಯಾರು ಹೇಳ್ತೀರಿ? ಚಿಕ್ಕೋಡಿ ಜಿಲ್ಲೆ ಆಗಬಾರದಂತ ತಾವು ಯಾರಾದ್ರೂ ಕಳೆದ 4 ದಶಕಗಳಿಂದ ಚಿಕ್ಕೋಡಿ, ಗೋಕಾಕ್, ಬೆಳಗಾಂ 3 ಜಿಲ್ಲೆ ಆಗಬೇಕಂತ ಹೇಳಿ ಬೇಡಿಕೆ ಇದೆ. ಅವ್ರ ಬೇಡಿಕೆ ಸಮಂಜಸವಲ್ಲ. ಬೈಲಹೊಂಗಲ ಉಪವಿಭಾಗ ಇರೋದ್ರಿಂದ 2 ಜಿಲ್ಲೆಗಳನ್ನ ಮಾಡ್ಬೇಕನ್ನುವಂಥದ್ದು ಒಂದು ಇರ್ತಕ್ಕಂಥ ನಮ್ಮ ಕನ್ನಡ ಹೋರಾಟಗಾರ ಹೇಳ್ತಾ ಇದ್ರು. ಇವ್ರು ಯಾರು ಹೋರಾಟಕ್ಕೆ ಬಂದಿಲ್ಲ. 20 ವರ್ಷದಿಂದ ನಮ್ಮ MES ಉಪಟಳ ಇಲ್ಲಿದೆ ಅಂತ ಹೇಳಿ 45-50 ವರ್ಷಗಳ ಹಿಂದೆ ಸ್ವತಂತ್ರ ಭಾರತ ಆದ ನಂತರ ಕರ್ನಾಟಕದ ಪುನರ್ ರಾಜ್ಯ ವಿಂಗಡಣೆ ಏನಾಗುತ್ತೋ, ಇದು ಯಾವ ಮಹಾರಾಷ್ಟ್ರಕ್ಕೆ ಬಾಂಬೆ ಕರ್ನಾಟಕ ಅಂತೇಳಿ ಬೆಂಗಳೂರು ಮತ್ತು ಈ ಬೆಂಗಳೂರು ರಾಜಧಾನಿ ಆದ ನಂತರ ಮೈಸೂರನ್ನು ಬಿಟ್ಟು 800 ಹಳ್ಳಿಗಳು ಏನು ಮಹಾರಾಷ್ಟ್ರಕ್ಕೆ ಸೇರಿದ್ವು ಅವೆಲ್ಲಗಳನ್ನ, ಅದು ಮುಂಬೈ ಕರ್ನಾಟಕ ಸೇರಿದ್ವು, ಅವನ್ನೆಲ್ಲ ಕೂಡ ಕರ್ನಾಟಕಕ್ಕೆ ಸೇರಿಸ್ತಾರೆ. ಅದರಲ್ಲಿ ಬೈಲಹೊಂಗಲ, ಕಿತ್ತೂರು ಇರಬಹುದು ಮತ್ತು ಬೆಳಗಾವಿ ಕೂಡ ಇರಬಹುದು. ಇವಿದ್ದಾಗ ಬೆಳಗಾವಿ 800 ಹಳ್ಳಿಗಳು ಮರಳಿಬೇಕು ಅಂತೇಳಿ ಮಹಾರಾಷ್ಟ್ರ ಅವರು ಏನು ಹೋರಾಟವನ್ನು ಮಾಡ್ತಾರೋ ಆ ಹೋರಾಟಕ್ಕೆ ಬೆಳಗಾವಿದವರು ಯಾರು ಕೂಡ ಅಲ್ಲಿ ಕೈ ಜೋಡಿಸಿಲ್ಲ. ಅವು ಯಾವ ಕನ್ನಡ ಪರ ಸಂಘಟನೆಗಳು ಇಲ್ಲ.
ಕನ್ನಡ ಪರ ನಾಡು ನುಡಿಗಾಗಿ ಅವತ್ತು ಟ್ರಕ್ ಮೂಲಕ ಚಕ್ಕಡೆ ಮೂಲಕ ಹೋರಾಟ ಮಾಡಿರ್ತಕ್ಕಂಥ ಬೆಳಗಾವಿಯನ್ನ- ನಾಡಿನ ಜನತೆ ಅವತ್ತು All right, okay. ಇದಕ್ಕಾಗಿ ಇರ್ತಕ್ಕಂಥದ್ದು. ಆಯ್ತು, ಮೇಡಮ್, ಚಿಕ್ಕೋಡಿ- ಕನ್ನಡ- ಚಿಕ್ಕೋಡಿ- ಕನ್ನಡ- ಚಿಕ್ಕೋಡಿ ಕನ್ನಡ ಪರ- ಜಿಲ್ಲೆ ಆಗಬಾರ್ದು ಅನ್ನೋದಕ್ಕೆ 3 ಜನರಲ್ಲಿ ವಿರೋಧ ಯಾರ್ದು ಕೈ ಎತ್ತರಿ? ಮೇಡಮ್, ಉತ್ತರ ಕನ್ನಡ ಜಿಲ್ಲೆಗಳು 5 ಆಗಲಿ, ಬೆಳಗಾವಿಯಲ್ಲಿ 5 ಜಿಲ್ಲೆ ಆಗಲಿ, ಯಾವುದಕ್ಕೂ ಇರೋದಿಲ್ಲ. ನಮಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೂ ನಾವು ಹಕ್ಕು ತಗೊಳ್ತಾ ಇದ್ದೀವಿ. ಮೇಡಮ್, ಕನ್ನಡ ಪರ ಸಂಘಟನೆಗಳು ಏನು ಅವ್ರದ್ದು ಕಳವಳ ವ್ಯಕ್ತಪಡಿಸಿರಲ್ಲ, ಅದು ಈಗಿಲ್ಲ. ಯಾವುದೇ ಒಬ್ಬ ಮರಾಠಿ ಭಾಷಿಕರು ನಂಜುಂಡಪ್ಪ ಅವ್ರದ್ದು ಕರ್ನಾಟಕವನ್ನ ಬಿಟ್ಟು ಹೋಗ್ಲಿಕ್ಕೆ ಯಾರು ತಯಾರಿಲ್ಲ. ಅದೇನು ಬೆಳವಣಿಗೆ ಅಷ್ಟು ಮಟ್ಟದ ಕೆಲವು ಹೋರಾಟಗಾರರು ಹೋರಾಟ ಸುಮಾರು ಮಾಡ್ತಾ ಇದ್ದಾರೆ. 55 ಯಾರೋ ಲಕ್ಷ ಮರಾಠಿ ಜನಸಂಖ್ಯೆ ಭಾಷಿಕರು ಇರ್ತಕ್ಕಂಥ ಕರ್ನಾಟಕವನ್ನ ಬೆಳಗಾವಿ. ಕೇಳ್ತಾ ಇಲ್ಲ. ಈ ಒಂದು ಬೆಳಗಾವಿ ಜಿಲ್ಲೆಯ ವಿಸ್ತೀರ್ಣ ಮತ್ತು ವ್ಯಾಪ್ತಿಯನ್ನ ನೋಡಿ ಈಗಾಗಲೇ ನಾನು ಹೇಳಿದಂತಹ ಹುಂಡೇಕರ್ ಸಮಿತಿ ಆಗಿರ್ಬೋದು, ವಾಸುದೇವನ ಆಯೋಗ ಆಗಿರ್ಬಹುದು, ಮತ್ತು ಗದ್ದಿಗೌಡರ ಆಯೋಗ ಆಗಿರ್ಬಹುದು, ಪ್ರಕಾಶ್ ಅವರ ಆಯೋಗ ಆಗಿರ್ಬಹುದು, ಆಗಬಹುದು 2 ಜಿಲ್ಲೆಗಳು ಅಂತ ಅಧ್ಯಯನ ವರದಿಗಳನ್ನ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರವೂ ಕೂಡ ಈ ವಿಚಾರ ಕೈಗೆತ್ತಿಕೊಳ್ಳಬಹುದು ಅಂತ ಅನ್ಸುತ್ತೆ. ಆಲ್ ರೈಟ್ ಸರ್, ತಾವು ಈಗ ನಾವು ಹತ್ರಿ ಯಾಕೆ ಆಗಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರಿ 186 ಕಿಲೋಮೀಟರ್ ಆಗ್ತದ. ನಾ ಇಲ್ಲಿ ನಿಂತಿದ್ದೀನಿ, ನನ್ನ ಬೌಂಡ್ರಿ ಮೇಡಮ್. ಹಾಗಾದ್ರೆ ನಮ್ಗೆ ಗಂಡ ಹೆಂಡತಿ ಜೋಳದೊಳಗೆ ಕೂಸ್ ಕಾಶಿ 4.5 ತಾಸು 4.5 ತಾಸು ಜರ್ನಿ ಆಗ್ಬೇಕು ನಾವು. ನಾವು ಬುತ್ತಿ ಕಟ್ಕೊಂಡ್ ಬಂದಿದ್ರೆ ಬರೋತ್ನಾಗ. ಅದು ಯಾರಿಗೆ ಗೊತ್ತಾಗಂಗಿಲ್ಲ, ನಮ್ಮ ತರಾಸ ಯಾರಿಗೆ ಗೊತ್ತಾಗಂಗಿಲ್ಲ. ನಾವು ಇಲ್ಲಿ ಮತ್ತೆ ಚರ್ಚೆ ನಡೀತಲ್ಲ. MES ಅವ್ರು ಬರ್ತಾರೆ ಬೆಳಗಾವಿ, ಚರ್ಚೆಗೆ ಅವಕಾಶ ಕೊಡು, ಬೆಂಕಿ ಹಚ್ತಾರ. ಯಾರು ಇಲ್ಲೇ ಲೀಡ್ರು ಮಾಡ್ತಾರೆ. ಯಾರ್ ಲೀಡ್ರ್? ಅದಾರಲ್ರಿ, ಇಲ್ಲಿ ಒಳಗದಾರಲ್ಲ ಹೋರಾಟಗಾರ ಗೊತ್ತೈತೆ. ಅಲ್ಲ ಇಲ್ಲೇ ಲೀಡರ್ಗಳು ನಾವು, ನಾನು ಹೋರಾಟಗಾರ, ನಾನು ಹೋರಾಟಗಾರ ರಕ್ಷಣಾ ಹೌದಲ್ಲ, ಅಧ್ಯಕ್ಷ ಇದ್ದೀನಿ. ನೀನು ಇಲ್ಲ, ಯಾರು? ಇಲ್ಲ, ಹೋರಾಟಗಾರ ಇಲ್ಲ, ಹೌದಲ್ಲ ನೀನು? ಅಲ್ರಿ, ನಮ್ಮವ್ರು ನಮ್ಮ ಮತ್ತೆ ನಮ್ಮ ತ್ರಾಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತೈತೆ, ಇನ್ನೊಬ್ರ ನೋಡ್ರಿ, ಜೊತೆ ಯಾಕೆ ಕೈ ಮಾಡ್ತೀಯ? ನನಗೂ ಗೊತ್ತದ. ಅದು ಹೆಸರು ಅತನಿಗೆ ಬರ್ರಿ. ಬರ್ರಿ ಅಲ್ಲಿ ಹೇಳ್ತೀನಿ. ನಾನು ಊರಾಗ ಬರ್ರಿ, ನಾನು ನಿನ್ನ ಊರಾಗ ಬಂದಿನಿ, ನಾನು ಊರಾಗ ಬರ್ರಿ, ನಾ ಹೇಳ್ತೀನಿ. ಯಾವ್ದೇ ನನಗೆ ಅಂಜಿಕಿಲ್ಲ, ಅಲ್ಲಲ್ಲ ಯಾರ್ದೇನು ಅಂಜಿಕಿಲ್ಲ. ನಾನು ಊರಾಗ ಬರ್ರಿ, ನಾನು ಹೇಳ್ತೀನಿ. ಈಗ ನೋಡ್ರಿ, ನಮಗೆ ಚಿಕ್ಕೋಡಿ, ಗೋಕಾಕ್, ಬೈಲೊಂಗಲ್ ಇವ್ರು ಯಾರಿಗೆ ನಮ್ಮದೇ ತಕರಾರಿಲ್ಲ, ಅವ್ರು ಮಾಡ್ಕೊಳ್ಳಿ. ಬಟ್ ನಮಗೆ ಬಹಳ ಅನ್ಯಾಯ ಆಗತ್ತತ್ರಲ್ಲ, ನಮಗೆ ಅನ್ಯಾಯ ಆಗ್ತದೆ ಅನ್ನೋ ಒಂದು ಕಾರಣ. ಅವ್ರದ್ದೇನು ನಮಗೆ ತಕರಾರಿಲ್ಲ, ಅವ್ರು ಮಾಡ್ಲಿ, ಅದು ನಮಗೆ ಬಿಡ್ಲಿ, ಅದು ಪ್ರಶ್ನೆ ಇಲ್ಲ. ಆದ್ರೆ ನಮಗೆ ಅನ್ಯಾಯ ಆಗ್ತಾ ಇರೋದನ್ನ ಇದನ್ನ ಯಾರು ಸರಿಪಡಿಸೋರು? ಈಗ ಆಗಳೇ ಹತ್ತಿ ಅದು ಹೇಳಿದ್ರಿ, ಅಥಣಿ ಭಾಗದ ಯಾವ ಜನಪ್ರತಿನಿಧಿಗಳು, ಶಾಸಕರುಗಳು ಮತ್ತು ಇನ್ನುಳಿದ ಏನು ಜನರಿಂದ ಆಯ್ಕೆ ಆದವರು ಎಷ್ಟು ಜನ ಧ್ವನಿ ಎತ್ತುತ್ತಿದ್ದಾರೆ ಹೇಳ್ರಿ? ಈಗ ನೋಡಿ ಮೇಡಮ್, ನಿನ್ನೆ ಲಕ್ಷ್ಮಣ್ ಸವದಿ ಅವರು CM ಅವರು ಭೇಟಿಗಿದ್ದಾರೆ. ಎಲ್ಲರಿಗೂ ಅವಕಾಶ ಕೊಡಿ, ಆಮೇಲೆ ಒಬ್ಬರಿಗೆ ಕುರ್ಚಿ ಅವಕಾಶ ಶಾಸಕರು ಕೊಡಿ, ತಮ್ಮಣ್ಣವರು ಬಂದಿದ್ದಾರೆ. ನಮ್ಮ ರಾಜೀವ್ ಕಾಗಿ ಅವ್ರು ಕಾಗವಾಡದವರು ಬಂದಿದ್ದಾರೆ. ಆಮೇಲೆ ರಾಯಭಾಗದವರು ಅವರು ಬಂದು ನಾನು ಸಪೋರ್ಟ್ ಅದ ಅಂತ ಹೇಳಿದಾರೆ. ಈಗ ತೇರ್ದಾಳ್ ಸಿದ್ದು ನೆಮಗೌಡ ಅವರು ಕೂಡ ನಾವು ಬರ್ತೀವಿ, ಸಿದ್ದು ಸೌದಿ ಅವರು ನಾವು ಬರ್ತೀವಿ ಅಂತ ಹೇಳಿದಾರೆ. ನೋಡ್ರಿ, ಅವ್ರು 35 ಕಿಲೋಮೀಟರ್ ಸರೌಂಡದೊಳಗೆ ನಾವು ಮಹಾರಾಷ್ಟ್ರ ಬಾರ್ಡರ್ದಾಗ ಇದೀವಿ. ಮಹಾರಾಷ್ಟ್ರದವ್ರು ಬಂದ್ರು ನಮ್ಮನ್ನ ಅಟ್ಯಾಕ್ ಮಾಡ್ಬೋದಲ್ಲ, ಅದಕ್ಕೆ ನಾವು ಅವ್ರಿಗೆ ಅಡ್ವಾನ್ಸ್ ಒಂದು ಮುಂದೆ ನಿಲ್ಬೇಕಲ್ರಿ ಗಂಟು ತಗೊಂಡು. ಜಿಲ್ಲೆ ಆದ್ರೆ ಅಟ್ಟ ನಿಲ್ಲೋರೆ ನೀವು. ಈಗ ನಾವು ಅದೀವಿ ಮೇಡಮ್, ನಾವು ಅದೀವಿ, ಈಗ ಕಂಬ ನಿಂತೀವಿ. ಆದ್ರೆ ಕಂಬಕ್ಕೆ ಒಂದು ಸ್ವಲ್ಪ ಬ್ಯಾಕೆಟಿಗೆ ಬೇಕಲ್ರಿ ಮೇಡಮ್. ಅದಕ್ಕಾಗಿ ನಾವು ಭಾಳ ತ್ರಾಸ ತೊಗೊಳ್ತೀವಿ. 250 ಕಿಲೋಮೀಟರ್ ಜನ ಬರ್ಬೇಕು, 4 ತಾಸು. ನೋಡ್ರಿ, ಇವತ್ತು DC ಅವ್ರು ಇರ್ತಾರೆ, ಬೇರೆ ಕಡೆ ಎಲ್ಲ ಹೋಗೋರು. ನಮ್ಮ ಮಂದಿ ಬುತ್ತಿ ತೊಗೊಂಡು ಇಲ್ಲೇ ಹಾಕಿ ಹಾಸ್ಕೊಂಡು ಇಲ್ಲೇ ಮಕ್ಕೋಬೇಕು ನಾವು. ನಮ್ಮ ಜನರ ತರಾಸ ಯಾರು ನೋಡೋರು ಹೇಳ್ರಿ?